ನೈಸದು ಏನಾಗುತ್ತೆ ಈಗ ಅಲ್ಟಿಮೇಟ್ಲಿ ಎಸ್ ಕೆಲವು ಎಕ್ಸಸ್ ಲ್ಯಾಂಡು ತೊಗೊಂಡಿದ್ದಾರೆ ಮತ್ತು ಅಲೈನ್ಮೆಂಟನ್ನೇ ಚೇಂಜ್ ಮಾಡಿ ಬೇರೆ ಹೊಸ ಅಲೈನ್ಮೆಂಟಲ್ಲೂ ಕೂಡ ತೊಗೊಂಡಿದ್ದಾರೆ. ಅದು ಇಲ್ಲಿ ತೀರ್ಮಾನ ಮಾಡಲ್ಲ ನಾವು, ಅದು ಗೌರ್ಮೆಂಟಲ್ಲಿ ಡಿಸಿಷನ್ ಆಗುತ್ತೆ. ಗೌರ್ಮೆಂಟಲ್ಲಿ ಏನು ಡಿಸಿಷನ್ ಆದರೆ ಅದಕ್ಕೆ ಇದರಲ್ಲಿ ನಾವು ಎನೇಬಲ್ ಮಾಡಿಕೊಡ್ತೇವೆ. ಅದು ಒನ್ ಆಫ್ ಕೇಸು, ಅಂದರೆ ಒಂದು ವಿಶೇಷ ಪ್ರಕರಣ. ಅದರಲ್ಲಿ ಈಗ ನಾನಾ ಸ್ಟೇಜ್ಗಳಲ್ಲಿ ಅಕ್ವಸಿಷನ್ ಇದೆ. ಅದರಲ್ಲಿ ಕೆಲವು ಒರಿಜಿನಲ್ ನೋಟಿಫಿಕೇಷನ್ ಪ್ರಕಾರ ಇದೆ, ಕೆಲವು ಹೊಸ ಅಲೈನ್ಮೆಂಟಲ್ಲಿದೆ, ಇನ್ನು ಕೆಲವು ಎಕ್ಸಸ್ ಲ್ಯಾಂಡ್ ನೋಟಿಫಿಕೇಷನ್ ಆಗಿದೆ. ಇವೆಲ್ಲನೂ ಕೂಡ ಗೌರ್ಮೆಂಟ್ ಹ್ಯಾಸ್ ಟು ಡಿಸೈಡ್. ಆ ಡಿಸಿಷನನ್ನು ಇದರಲ್ಲಿ ನಾವು ಅದಕ್ಕೆ ತಕ್ಕಂಗೆ ಸಿಸ್ಟಮಲ್ಲಿ ಅವ್ರಿಗೆ ಒಂದು ಕೇಸ್ಗೆ ಬದಲಾವಣೆ ಮಾಡಬೇಕಾಗತ್ತೆ. ಬಟ್ ಡಿಸಿಷನ್ ಗೌರ್ಮೆಂಟಲ್ಲಿ ತೀರ್ಮಾನ ಆಗುತ್ತೆ. ಗೌರ್ಮೆಂಟ್ ಅಂದರೆ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು. ಇದರಲ್ಲಿ ಎಲ್ಲ ಇದರಲ್ಲಿ ಆ್ಯಕ್ಚುಲಿ ಇದು ಬೇಸಿಕ್ ಡಾಟಾ. ಅದು ಈಗ ನಾವು ಭೂಮಿಯಿಂದ ಫೆಚ್ ಮಾಡ್ತೀವಲ್ಲ ಇನ್ಫಾರ್ಮೇಷನ್. ಸೊ ಇಫ್ ದಿ ಲ್ಯಾಂಡ್ ಈಸ್ ಗೌರ್ಮೆಂಟ್ ಲ್ಯಾಂಡ್ ಇಟ್ ವಿಲ್ ಬ್ಲಾಕ್, ಅಲ್ಲಿ ಪೇಮೆಂಟ್ ಹೋಗಲ್ಲ. ಈಗ ಹಿಂದೆ ಪೇಮೆಂಟ್ ಹೋಗಿದೆ ಸುಮಾರು ಕೇಸಸಲ್ಲಿ. ಹಿಂದೆ ಏನು ಮಾಡೋರು, ಈಗ ಗೌರ್ಮೆಂಟ್ ಲ್ಯಾಂಡ್ ಇದೆ ಆದರೆ ನಿಮ್ಮದು RTC ಪ್ರಿಂಟೌಟ್ ತೊಗೊಂಡ್ಬಿಟ್ಟು ನಿಮ್ಮ ಹೆಸರಿಗೆ ನಿಮ್ಮದು ಲ್ಯಾಂಡ್ ಅಂತ ಕೊಡೋರು. ಈಗ ಇನ್ಮೇಲೆ ಇದು ಪ್ರಿಂಟೌಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಇದೇನಾಗಿದೆ, ಇದು ಸಿಸ್ಟಮ್ಮು ಭೂಮಿ ಅಂತೀವಲ್ಲ ನಾವು, ಅಂದರೆ ನಮ್ಮ RTC ಅದಕ್ಕೆ ಇಂಟಗ್ರೇಟ್ ಆಗಿದೆ. ಸೊ ಇನ್ಮೇಲೆ ಪೇಪರ್ RTC ಕೊಡೋದು ತಗೊಳ್ಳಲ್ಲ, ಇದು ಭೂಮಿ ಡೇಟಾಬೇಸಿಂದನೇ ತಗೊಳ್ಳುತ್ತೆ. ಯಾರು ಮಾಲೀಕರು? ಗೌರ್ಮೆಂಟ್ ಲ್ಯಾಂಡ್ ಆದರೆ ಮುಗೀತು ಕತೆ. ಹಾಗೆಯೇ ಅದೇ ಥರ ಇದು RDPRದು ಒಂದು ಡೇಟಾಬೇಸ್ ಇದೆ, ಈ ಸ್ವತ್ತು ಡೇಟಾಬೇಸ್ ಇದೆ. ಸೊ ಅದ್ರ ಜೊತೆಗೇನು ಇಂಟಗ್ರೇಟ್ ಆಗಿದೆ. ಈಗ ನಿಮ್ಮದು ಆಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಆಗಿದ್ದರೆ ಅಲ್ಲಿಂದನೇ ಡೇಟಾ ಬರುತ್ತೆ, ನೀವು ಪೇಪರಲ್ಲಿ ಕೊಟ್ಟಿದ್ದು ತಗೊಳ್ಳೋದಿಲ್ಲ. ಹಾಗೆಯೇ ಮುನ್ಸಿಪಲ್ ಆಸ್ತಿ ಆಗಿದ್ದರೆ ಮುನ್ಸಿಪಾಲ್ಟಿ ಡೇಟಾಬೇಸ್ ಜೊತೆಗೆ ಇಂಟಗ್ರೇಟ್ ಆಗುತ್ತೆ ಇದು. ಅಷ್ಟೇ ಅಲ್ಲ, ನೀವು ಇನ್ನೂ ಯಾರು ಪ್ಲ್ಯಾನಿಂಗ್ ಅಥಾರಿಟಿ ಅವರೆಲ್ಲರ ಜೊತೆಗೂ ಕೂಡ ಇಂಟಗ್ರೇಟ್ ಆಗುತ್ತೆ ಇದು. ಸೊ ಇನ್ಮೇಲೆ ಜಮೀನು ಮಾಲೀಕತ್ವದ ಮಾಹಿತಿ ಪೇಪರಲ್ಲಿ ಕೊಟ್ಟರೆ ತಗೊಳ್ಳೋದಿಲ್ಲ ಇದು. ಆ ಡೇಟಾಬೇಸ್ ಅವ್ರ ಡೇಟಾಬೇಸಿಂದನೇ ಬರಬೇಕು, ಆಯಾ ಸಂಸ್ಥೆಗಳ ಡೇಟಾಬೇಸಿಂದನೇ ಬರಬೇಕು. ಮತ್ತು ಇದು ಇಷ್ಟೇ ಅಲ್ಲ, ನೆಕ್ಸ್ಟು ಇಲ್ಲಿ ಏನೋ ಒಂದು ಈಗ KDBನವ್ರು ಅಕ್ವೈರ್ ಮಾಡಿದರು. ಅವರು ನೆಕ್ಸ್ಟು ಇಲ್ಲಿಂದ ಇದು ಒಂದು ಮಾಸ್ಟರ್ ಪ್ಲ್ಯಾನ್ ಆಗಬೇಕು, ಇಲ್ಲಿಂದನೇ ಪ್ಲ್ಯಾನಿಂಗ್ ಅಥಾರಿಟಿಗೆ ಲಿಂಕ್ ಆಗುತ್ತೆ. ಸೊ ಅಲ್ಲಿಂದ ಪ್ಲ್ಯಾನಿಂಗ್ ಅಥಾರಿಟಿಯಲ್ಲಿ ಪ್ಲಾಟ್ ಆದಮೇಲೆ ಈಗ ಉದಾಹರಣೆ ಹೌಸಿಂಗ್ ಬೋರ್ಡ್ನವರು ಕೂಡ ಈಗ ಇದರಲ್ಲಿ ನಾವು BDA, KDB, PWD, ಹೌಸಿಂಗ್ ಬೋರ್ಡು, ನ್ಯಾಷನಲ್ ಹೈವೇಸು, ಇರಿಗೇಷನ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ಕೂಡ ಕಾಮನ್ ಪೋರ್ಟಲ್ ಇದು. ಇನ್ಮೇಲೆ ಎಲ್ಲ ಇಲಾಖೆಗಳು ಯಾರೇ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ರು ಅವರೆಲ್ಲರೂ ಇದನ್ನು ಯೂಸ್ ಮಾಡಬೇಕು. ಈಗ ಹೌಸಿಂಗ್ ಬೋರ್ಡ್ನವರು ಒಂದು 50 ಎಕರೆ ಅಕ್ವೈರ್ ಮಾಡಿದ ಮೇಲೆ ಆಯಿತು, ಕಂಪ್ಲೀಟ್ ಆಯಿತು ಅಕ್ವಿಸಿಷನ್. ನೆಕ್ಸ್ಟ್ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಪ್ಲ್ಯಾನ್ ಅಪ್ರೂವಲ್ಗೆ ಹೋಗಬೇಕು. ಪ್ಲ್ಯಾನ್ ಅಪ್ರೂವಲ್ಗೆ ಇಲ್ಲಿಂದನೇ ಡೈರೆಕ್ಟ್ ಹೋಗುತ್ತೆ, ಆನ್ಲೈನಲ್ಲಿ ಪ್ಲ್ಯಾನಿಂಗ್ ಅಥಾರಿಟಿಗೆ ಹೋಗುತ್ತೆ. ಉದಾಹರಣೆಗೆ BDA ಅಥವಾ ಯಾವುದೋ ಒಂದು UDA ಇದೆ ಅಂತ ಇಟ್ಕೊಳ್ಳಿ, ದೊಡ್ಡಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಪ್ಲ್ಯಾನಿಂಗ್ ಮಾಡ್ತಾರೆ. ಸೊ ಇಲ್ಲಿಂದ ಆ ಲ್ಯಾಂಡು ಆ ಪ್ಲ್ಯಾನಿಂಗ್ ಅಥಾರಿಟಿಗೆ ಹೋಗುತ್ತೆ. ಅವ್ರು ಪ್ಲ್ಯಾನಿಂಗ್ ಅಥಾರಿಟಿಯವರು ಲೇಔಟ್ ಮಾಡ್ತಾರೆ. ಅದರಲ್ಲಿ 50 ಎಕರೆಯಲ್ಲಿ ಒಂದು 500 ಸೈಟ್ ಆಯಿತು ಅಂತ ಇಟ್ಕೊಳ್ಳಿ. ಸೈಟ್ಗಳು ಕೂಡ ಆನ್ಲೈನ್ ಸಿಸ್ಟಮಲ್ಲೇ ಕ್ರಿಯೇಟ್ ಆಗಿ ಅದು ಗ್ರಾಮ ಪಂಚಾಯಿತಿಯಲ್ಲಿ ಖಾತಾ ಆಟೋಮ್ಯಾಟಿಕ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಡಿಜಿಟಲ್, ಅದಕ್ಕೆ ಯುನೈಟೆಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ನೀವು ಅಲ್ಲಿ ನೋಡಿದರೆ ಇದು ULMSL ಮೇಲೆ ನೀವು ಹೆಡ್ಲೈನ್ ನೋಡಿದರೆ ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದರಲ್ಲಿ ಒಂದು ಕಾಂಪೊನೆಂಟು ಲ್ಯಾಂಡ್ ಅಕ್ವಿಸಿಷನ್. ನಾಳೆ ಇದೇ ಥರ ಕಾಂಪೊನೆಂಟು ಟೌನ್ ಪ್ಲ್ಯಾನಿಂಗಿಗೂ ಅಂದರೆ ಪ್ಲ್ಯಾನಿಂಗ್ ಅಥಾರಿಟಿಗೂ ಬರುತ್ತೆ. ಪ್ಲ್ಯಾನಿಂಗ್ ಅಥಾರಿಟಿಯಲ್ಲಿ ಒಂದು ಸೈಟ್ ಕ್ರಿಯೇಟ್ ಆದರೆ ಅದು ಡೈರೆಕ್ಟ್ಲಿ ಮುನ್ಸಿಪಾಲ್ಟಿಗೆ ಅಥವಾ ಗ್ರಾಮ ಪಂಚಾಯಿತಿಗೆ ಡೈರೆಕ್ಟ್ಲಿ ಇಂಟಗ್ರೇಟ್ ಆಗುತ್ತೆ. ಸೊ ಜಮೀನಿನ ಮೂಲದಿಂದ ಹಿಡಿದು ಅಂತ್ಯದವರೆಗೆ ನಾವು ಒಂದೇ ಸಿಸ್ಟಮ್ ಒಳಗಡೆ ತೊಗೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಒಂದು ಕಾಂಪೊನೆಂಟು ಈ ಲ್ಯಾಂಡ್ ಅಕ್ವಿಸಿಷನ್. ಲ್ಯಾಂಡ್ ಗ್ರ್ಯಾಬಿಂಗಿಗೂ ಎಲ್ಲ ಗ್ರ್ಯಾಬಿಂಗ್ ಆಗೋಗಿದೆ, ಹಿಂದೆ ಮಾಡಬೇಕಾಗಿತ್ತು, ಹಿಂದೆ ಇದ್ದವ್ರು ಮಾಡಲಿಲ್ಲ. ಈಗ ಏನಾಗಿದೆ, ಹೌದು ಇದರಿಂದಾನೆ. ಈಗ ಏನಾಗಿತ್ತು,
ಸರ್ವೆ ನಂಬರ್ ಇಂಥ ಭೂಮಿಗೆ ಇಷ್ಟು ಪರಿಹಾರ ನಿಗದಿ ಮಾಡಲಾಗಿದೆ ಅನ್ನೋದು ಇರುತ್ತೆ. ಆರ್ಡ್ರ್ ಇಲ್ಲೇ ಬರ್ಬೇಕು ಇನ್ಮೇಲೆ ನೋ ಪೇಪರ್ ಆರ್ಡ್ರ್, ಆರ್ಡ್ರ್ ಇಲ್ಲೇನೆ, ಅವಾರ್ಡ್ ಇಲ್ಲೇನೆ. ಕಾವೇರಿಯಿಂದ ಫೆಚ್ ಆಗಿ ಆ್ಯಂಡ್ ಅವಾರ್ಡ್ಗೆ ಈಗ ಅವಾರ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮ್ಮದು ನೋಂದಣಿ ಇಲಾಖೆದು ನಾವು ಕಾವೇರಿ ಅಂತ ಕರಿತೇವೆ ನಮ್ಮ ಸಾಫ್ಟ್ವೇರ್. ಅಲ್ಲಿ ಏನೆಲ್ಲ ರೇಟ್ಗಳಿಗೆ ರಿಜಿಸ್ಟರ್ ಆಗಿದೆ, ಈಗೇನು ಮಾಡ್ತಾರೆ, ಉದಾಹರಣೆಗೆ ಹೆಚ್ಚಿಗೆ ರೇಟ್ ಕೊಡಬೇಕು ಅಂದರೆ ಈಗ ಯಾವುದೋ ಸರ್ವೆ ನಂಬರ್ 24, ಅದರಿಂದ 500 ಮೀಟ್ರ್ ದೂರದಲ್ಲಿ ಒಂದು ಹೈಯರ್ ರೇಟ್ಗೆ ರಿಜಿಸ್ಟ್ರೇಷನ್ ಆಗಿದೆ. ಸೊ ಈ SLO ಏನು ಮಾಡ್ತಾರೆ, ಅದನ್ನು ತಗೊಳ್ಬೋದು, ಬೇಕಾದರೆ ಹತ್ತಿರ ಇರೋದನ್ನು ಬಿಟ್ಬಿಡ್ಬೋದು. ಹತ್ತಿರ ಇರೋದು ಕಮ್ಮಿ ರೇಟ್ಗೆ ರಿಜಿಸ್ಟರ್ ಆಗಿದೆ, ಅದನ್ನು ಬೇಕಾದರೆ ಬದಿಗಿಟ್ಟು 500 ಮೀಟ್ರ್ 1 ಕಿಲೋಮೀಟ್ರ್ ದೂರದಲ್ಲಿರೋದು ಹೆಚ್ಚಿನ ರೇಟ್ಗೆ ರಿಜಿಸ್ಟರ್ ಆಗಿರೋದನ್ನು ತಗೋಬೋದು. ಈಗ ಅದನ್ನು ತಗೊಂಡು ಅದ್ರ ಮೇಲೆ ಹೆಚ್ಚಿನ ರೇಟ್ ಫಿಕ್ಸ್ ಮಾಡ್ಬೋದು. ನಿಮ್ಮ ಮುಖ ಇಡಿಸಿದ್ರೆ, ನನಗೆ ನಿಮ್ಮ ಮುಖ ಇಡಿಸ್ಲಿಲ್ಲ ಅಂದರೆ 100 ಮೀಟ್ರ್ ತೊಗೊಂಡು ನಿಮ್ಮದು ರೇಟ್ ಕಮ್ಮಿ ಮಾಡ್ಬೋದು ನಾನು. ಈಗ ಅಷ್ಟು ಡಿಸ್ಕ್ರಿಷನ್ ಇದೆ. ಬೇಕಾದರೆ ಇನ್ಮೇಲೆ ಹಂಗೆ ಮಾಡೋಕ್ಕಾಗಲ್ಲ. ಸರ್ವೆ ನಂಬರ್ 24 ಅಂದರೆ 500 ಮೀಟ್ರ್ ಒಳಗಡೆ 1000 ಮೀಟ್ರ್ ಒಳಗಡೆ ಎಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ ಆಟೋಮ್ಯಾಟಿಕಲಿ ಇಲ್ಲಿ ಬಂದ್ಬಿಡುತ್ತೆ. ಈಗ ಯಾವ ರೇಟ್ಗೆ ಆಗಿದೆ ಅಂತಲೂ ಬಂದ್ಬಿಡ್ತದೆ. ಸೊ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಕಳೆದ 3 ವರ್ಷದಲ್ಲಿ 24 ಟ್ರಾನ್ಸಾಕ್ಷನ್ ಆಗಿದೆ. ಒಂದು ಟ್ರಾನ್ಸಾಕ್ಷನ್ ಬೆಲೆ 10 ಲಕ್ಷ, ಇನ್ನೊಂದು 12 ಲಕ್ಷ, ಇನ್ನೊಂದು 8 ಲಕ್ಷ, ಇನ್ನೊಂದು 13 ಲಕ್ಷ, ಹಿಂಗೆ ಹಾಕಿ ಆವ್ರೇಜ್ ಕೊಟ್ಬಿಡುತ್ತೆ, ಇಷ್ಟು ಆವ್ರೇಜ್ ಆಯಿತು ಅಂಥೇಳಿ. ಅದ್ರ ಮೇಲೆ ನೀವೇನೋ ಆರ್ಡ್ರ್ ಮಾಡಿ. ಈಗ ಹಂಗಿಲ್ಲ, ಬೇಕಾಗಿದ್ದ ರೇಟ್ ಅಂದರೆ ಅಲ್ಲಿನೂ ಸಬ್ ರಿಜಿಸ್ಟ್ರಾರ್ ರೇಟೇ ತಗೋತಾರೆ, ಬಟ್ ಅದರಲ್ಲಿ ಬೇಕಾಗಿದ್ದು ರಿಜಿಸ್ಟ್ರೇಷನ್ಸ್ ಮಾತ್ರ ತಗೋತಾರೆ. 8 ಲಕ್ಷ 9 ಲಕ್ಷ ಅದು ಬಿಟ್ಬಿಡ್ಬೋದು, ಬರೀ 12 ಲಕ್ಷ 13 ಲಕ್ಷ ಆಗಿದ್ದು ತಗೋಬೋದು. ಇಲ್ಲ ನಿಮ್ಮ ಮುಖ ಇಡಿಸ್ಲಿಲ್ಲ ಅಂದರೆ ಬರೀ 8 ಲಕ್ಷ 9 ಲಕ್ಷ ತಗೋಬೋದು. ಹಿಂಗೆಲ್ಲ ಈ ಆಟ ಆಡೋದಕ್ಕೆ ಈಗ ಸ್ಕೋಪ್ ಇದೆ. ಸೊ ಅದಕ್ಕೆಲ್ಲ ಈಗ ಅದಕ್ಕೆ ಹೇಳಿದ್ದು ಪಾರದರ್ಶಕ ಕೊರತೆ ಅಂತ, ದುರುಪಯೋಗಕ್ಕೆ ದಾರಿ. ಇವಾಗ ಅವೆಲ್ಲವುಗಳು ಕೂಡ ಇಲ್ಲಿ ಬರ್ತಾ ಇದೆ. ಹೌದು, ಇಲ್ಲ ಡಿಫೆನ್ಸ್ ಲ್ಯಾಂಡ್ ನಾವು ಏನು ಮುಟ್ಟಕ್ಕೆ ಆಗೋದಿಲ್ಲ. ಇದರಲ್ಲಿ ಸಂಬಂಧನೂ ಕೂಡ ಇಲ್ಲ. ಇಲ್ಲ ಅಪ್ಲೋಡ್ ಮಾಡಲಿಕ್ಕೂ ಆಗಲ್ಲ ಇಲ್ಲಿ ಇದರಲ್ಲಿ. ಅಲ್ಲ, ಅದನ್ನು ಡಿಫೆನ್ಸ್ ಲ್ಯಾಂಡ್ಗೆ ಖಾತೆ ಆಗಿಬಿಟ್ಟಿದ್ರೆ, ಅವ್ರ ಹೆಸರಿಗೆ ಖಾತಾ ಆಗಿಬಿಟ್ಟಿದ್ರೆ ಅದು ಇಲ್ಲಿ ಬರೋದೇ ಇಲ್ಲ. ಬರಲ್ಲ. ಅದೇನಾದರೂ ಆ ಥರ ಬಂದರೆ ಅವ್ರು ರಿಕ್ವೈರ್ಮೆಂಟ್ ಕೊಟ್ಟರೆ ನಾವು ಸಪ್ರೇಟಾಗಿ ಅದನ್ನು ಎಕ್ಸಾಮ್ ನಾವು ತಗೊಳ್ತೀವಿ, ವಾಪಸ್ ಅವ್ರಿಗೆ ಬದಲಿ ಜಮೀನು ಕೊಡ್ತೀವಿ. ಹೌದು, ಅದು ಅವ್ರವ್ರ ಇಲಾಖೆಯವ್ರು ಮಾಡಬೇಕು. ನೋಡಿ, ಈಗ ನೀವು ಹೇಳೋದೆಲ್ಲ ನಿಜಾನೇ. ಇದೆಲ್ಲ ಯಾಕೆ ನಡೀತು? ಎಲ್ಲನೂ ನಾವು ಇಷ್ಟುವರೆಗೂ ಸಿಸ್ಟಮ್ ಇಷ್ಟ ಬಂದಂಗೆ ನಡೆಯೋದಕ್ಕೆ ಫ್ರೀ ಬಿಟ್ಟಿದ್ವಿ. ಆ ಕಾರಣದಿಂದ ನಡ್ಕೊಂಡು ಬಂದಿದೆ. ಸಿಕ್ಕವರಿಗೆ ಸೀರುಂಡೆ, ಅಮಾಯಕರಿಗೆ ಏನೂ ಇಲ್ಲ. ಪಾಪ ಎಲ್ಲ ಕಾನೂನು ಅಮಾಯಕರಿಗೆ ಅನ್ವಯಿಸುತ್ತೆ. ಕಾನೂನಿಗೆ ಮೇಲೆ ಕೂತಿರೋರಿಗೆ ಅವ್ರು ಹೇಳಿದ್ದೇ ಕಾನೂನು. ಹಿಂಗೆ ಇಲ್ಲಿವರೆಗೂ ನಡೆದಿರೋದು ಹಂಗೇನೆ. ಅದಕ್ಕೇ ಒಂದು ಎಲ್ಲರಿಗೂ ಒಂದೇ ಆಗಬೇಕು ಅಂತೇಳಿ ಈ ಸಿಸ್ಟಮನ್ನು ನಾವು ತೊಗೊಂಡು ಬಂದಿರುವಂಥದ್ದು. ನಿಮಗೆ ತೋರಿಸಿದ್ದು ಬರೀ 1 ನಿಮಿಷ ಪ್ರೆಸೆಂಟೇಷನ್, ಬಟ್ ಆ್ಯಕ್ಚುಲಿ ಡೀಟೇಲಾಗಿ ಹೋದರೆ 3 ಅವರ್ಸ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೋದರೆ. ಇದರಲ್ಲಿ ಎಲ್ಲ ಡೀಟೇಲ್ಸು ಇಲ್ಲೇ ಬಂದುಬಿಡ್ತದೆ. ಎಲ್ಲ ಸಿಸ್ಟಮನ್ನು ಕೂಡ ಒಂದಕ್ಕೆ ಲಿಂಕ್ ಮಾಡಿರೋದ್ರಿಂದ ಸೊ ನಮಗೆ ತಿಳಿದಾಗೆ, ಅಥವಾ ಅಟ್ಲೀಸ್ಟ್ ನಮ್ಮ ಉದ್ದೇಶ ಈ ರೀತಿ ಸ್ವೇಚ್ಛಾಚಾರಕ್ಕೆ ಅನುಗುಣವಾಗಿ ಇಷ್ಟ ಬಂದಂಗೆ ಮಾಡೋದಕ್ಕೆ ಅವಕಾಶ ಇರಬಾರ್ದು. ಕಾನೂನು ಒಳಗಡೆ ಅಥವಾ ಕಾನೂನು ಅಟ್ಲೀಸ್ಟ್ ಸುತ್ತಮುತ್ತ ಹತ್ತಿರದಲ್ಲಿ ಕೆಲಸ ಆಗಬೇಕು, ತ್ವರಿತವಾಗಿ ಕೆಲಸ ಆಗಬೇಕು, ಜನಗಳಿಗೆ ನ್ಯಾಯ ಸಿಗಬೇಕು. ಇಷ್ಟು ಉದ್ದೇಶ ಇಟ್ಕೊಂಡು ಡೆವಲಪ್ ಮಾಡಿದ್ದೀವಿ. ಮೇ ನಾಟ್ ಬಿ 100% ಪರ್ಫೆಕ್ಟ್, ಬಟ್ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ಮತ್ತೆ ನಾವು ಇಂಪ್ರೂವ್ಮೆಂಟು ಮಾಡ್ಕೋತೀವಿ. ಬಟ್ ಡೆಫಿನೆಟ್ಲಿ ಇಷ್ಟಂತೂ ಹೇಳಬಲ್ಲೆ, ಇದು ಒಂದು ಮೈಲಿಗಲ್ಲು ಆಡಳಿತ ಸುಧಾರಣೆಯಲ್ಲಿ ಕರ್ನಾಟಕ ಒಂದು ದಾಪುಗಾಲನ್ನು ಇಟ್ಟಿದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಸುಗಮ ಆಡಳಿತಕ್ಕಾಗಿ, ಸರಳ ಆಡಳಿತಕ್ಕಾಗಿ, ಪಾರದರ್ಶಕತೆಯನ್ನು ತಂದು ಜನಗಳಿಗೆ ನ್ಯಾಯ ಕೊಡುವಂಥ ಒಂದು ಪ್ರಯತ್ನವನ್ನು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಒಂದು ಆರಂಭ ಅಷ್ಟೇ. ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಮುಂದೆ ಎಲ್ಲ ಭೂಮಿಗೆ ಸಂಬಂಧಪಟ್ಟಂಥ, ಭೂಮಿ ಅಲ್ಲ, ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಕ್ರಿಯೆಗಳನ್ನೂ ಕೂಡ ಈ ಸಿಸ್ಟಮ್ಗೆ ತೊಗೊಂಡು ಬಂದುಬಿಡ್ತೀವಿ ಸ್ಟೆಪ್ ಬೈ ಸ್ಟೆಪ್. ಸದ್ಯಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದೀವಿ.
ನಾಳೆ ಟೌನ್ ಪ್ಲ್ಯಾನಿಂಗ್ದು ಕೂಡ ಇದಕ್ಕೆ ಇಂಟಗ್ರೇಟ್ ಮಾಡ್ತೇವೆ. ಪಂಚಾಯಿತಿ ಖಾತೆ, ನಮ್ಮ ಭೂಮಿ RTC ಖಾತೆ, ಆಮೇಲೆ ಸರ್ವೆ ಫಸ್ಟ್ ಸ್ಟೆಪ್ ಆಗುತ್ತೆ ಇದರಲ್ಲಿ. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ಪು ಸರ್ವೆ, ಇದಕ್ಕಿಂತ ಮೊದಲು ಸರ್ವೆ ಬಂದ್ಬಿಡುತ್ತೆ ಇದರಲ್ಲಿ. ಸೊ ಸರ್ವೆಯಿಂದ ಹಿಡಿದು ಎಲ್ಲ ಕಂದಾಯ ಇಲಾಖೆ ಕೆಲಸ ಕಾರ್ಯ, ಮುನ್ಸಿಪಾಲ್ಟಿ ಕೆಲಸ ಕಾರ್ಯ, RDPR ಮತ್ತು ಯಾರೇ ಆಗಲಿ KDB, ಹೌಸಿಂಗ್ ಬೋರ್ಡ್, ಯಾರೇ ಭೂಮಿಗೆ ಸಂಬಂಧಪಟ್ಟ ಹಾಗೆ ಯಾರೇ ವಹಿವಾಟು ಮಾಡಿದ್ರು ಎಲ್ಲನೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಬಂದು ಸೇರಿಕೊಳ್ತಾರೆ. ಬರುವ ದಿನಗಳಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಬಂದು ಸೇರಿಕೊಳ್ತಾರೆ. ಅದರಲ್ಲಿ ಉದ್ದೇಶ ಇದು ಲ್ಯಾಂಡ್ ಅಕ್ವಿಸಿಷನ್ದಲ್ಲ. ನಾನೀಗ ಯೂನಿಫೈಡ್ ULMS ಮಾತಾಡ್ತಾ ಇದ್ದೇನೆ. ULMS ಅಲ್ಲಿ ಒಂದು ಕಾಂಪೊನೆಂಟು ಲ್ಯಾಂಡ್ ಅಕ್ವಿಸಿಷನ್ ಅಷ್ಟೇ. ULMS ಬಗ್ಗೆ ಹೇಳಬೇಕಾದ್ರೆ ಏನು ಆಸ್ತಿ ಮಾಲೀಕತ್ವದ ಬಗ್ಗೆ ಗೊಂದಲಗಳ ಗೂಡಾಗಿದೆ ನಮ್ಮ ರಾಜ್ಯದಲ್ಲಿ ಆಸ್ತಿ ಮಾಲೀಕತ್ವ ನಿರ್ವಹಣೆ, ಅದರಿಂದನೇ ಎಲ್ಲ ಲಿಟಿಗೇಷನ್, ಅದರಿಂದ ಎಷ್ಟೋ ಆಸ್ತಿಗಳಿಗೆ ಸ್ಪಷ್ಟತೆ ಇಲ್ಲ, ಎಲ್ಲ ಕೋರ್ಟ್ಗಳಲ್ಲಿ ಕೇಸುಗಳು, ಆ್ಯಂಡ್ ಭೂಮಿಗೆ ಸಂಬಂಧಪಟ್ಟ ಹಾಗೆ ವ್ಯವಹಾರ ಮಾಡೋದೇ ಒಂದು ಸವಾಲಾಗ್ಬಿಟ್ಟಿದೆ. ಸೊ ಈ ULMS ಮಾಡ್ತಾ ಇರೋದು ಯಾಕೆ ಅಂದರೆ ಆಸ್ತಿ ನಿರ್ವಹಣೆಯಲ್ಲಿ ಸ್ಪಷ್ಟತೆ ಬರಬೇಕು, ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರಬೇಕು ಅಂತೇಳಿ ULMS ಮಾಡ್ತಾ ಇದ್ದೇವೆ. ಬಟ್ ULMS ಆಗುತ್ತೆ, ಇನ್ನೂ ಒಂದು ವರ್ಷ ಆಗುತ್ತೆ ಪೂರ್ತಿ ಮಾಡೋಕ್ಕೆ. ಬಟ್ ಅದರಲ್ಲಿ ಒಂದು ಕಾಂಪೊನೆಂಟು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಕೊಟ್ಟಿದ್ದಾರೆ. ಇನ್ಮೇಲೆ ಆಗೋದಿಲ್ಲ. ಇಷ್ಟು ದಿನ ಅದೇ ಹೇಳಿದ್ರಲ್ಲ, ನೀವು RTC ಒಂದು ಪ್ರಿಂಟೌಟ್ ತೊಗೊಂಡು ಬಂದು ಕೊಟ್ಟರೆ ಅದ್ರ ಬೇಸಿಸ್ ಮೇಲೆ ಪರಿಹಾರ ಕೊಟ್ಬಿಡೋರು. ಈಗ ಇದು ಸಿಸ್ಟಮಿಂದ ತಗೊಳುತ್ತೆ. ಆಮೇಲೆ ನಾವು ಈಗ ಗೌರ್ಮೆಂಟ್ ಲ್ಯಾಂಡ್ಗಳು ಎಲ್ಲೆಲ್ಲಿದ್ದಾವೆ ಅಂತ ನಾವು ಅದರಲ್ಲಿ ಮಾರ್ಕ್ ಮಾಡಿದ್ದೀವಿ. ಈಗ ಕಳೆದ 2 ವರ್ಷದಿಂದ ಒಂದು ಲ್ಯಾಂಡ್ ಬೀಟ್ ಅಂತ ಮಾಡಿ ಅದರಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಆಸ್ತಿ ಇದ್ದಾವೆ ಅವುಗಳನ್ನೆಲ್ಲ ಫ್ಲ್ಯಾಗ್ ಅಂತೀವಿ ನಾವು, ಮಾರ್ಕ್ ಮಾಡಿದ್ದೀವಿ ಭೂಮಿಯಲ್ಲಿ. ಸೊ ಆ ಭೂಮಿ ಅದರಲ್ಲಿ ಏನಾದರೂ ಗೌರ್ಮೆಂಟ್ ಲ್ಯಾಂಡ್ ಅಂತಿದ್ರೆ ಇನ್ಮೇಲೆ ನಿಮಗೆ ಅದರಲ್ಲಿ ಪರಿಹಾರ ಸಿಗೋದಿಲ್ಲ.